ಹಲೋ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನಿಮಗೆ ಒಂದು ಚಿಕನ್ ಮಾಡಿ ತೋರಿಸ್ತೀನಿ. ಆ ಚಿಕನ್ನಿಗೆ ನಾನೇ ಮಾಡ್ತಾ ಇರೋದು, ಅದರಿಂದ ನಾನೇ ಹೆಸರಿಟ್ಟಿರೋದು ಜಿಂಜರ್ ಗಾರ್ಲಿಕ್ ಚಿಕನ್ ಅಂತ. ಯಾಕೆಂದ್ರೆ ಇದಕ್ಕೆ ಜಿಂಜರು ತುಂಬಾ ಹಾಕ್ಬೇಕು, ಗಾರ್ಲಿಕ್ ತುಂಬಾ ಹಾಕ್ಬೇಕು. ನಾನು ಇದರಲ್ಲಿ ಜಿಂಜರ್ ಮತ್ತೆ ಗಾರ್ಲಿಕ್ ಮತ್ತೆ ಹಸಿಮೆಣಸಿನ್ಕಾಯಿನ ಕ್ರಶ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಮತ್ತೆ ಒಂದು ದೊಡ್ಡ ಇಂಚಷ್ಟು ಶುಂಠಿನೂ ಹಾಕ್ಬಿಟ್ಟು ಮತ್ತೆ ಒಂದು 10 ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು ಪೇಸ್ಟ್ ತರ ಮಾಡಿ ಇಟ್ಕೊಂಡಿದ್ದೀನಿ. ತುಂಬಾ ನೈಸ್ ಅಲ್ಲ, ತರಿಯಾಗಿ ಮಾಡಿಟ್ಟಿದ್ದೀನಿ. ಉಪ್ಪು ಹಾಕಿದ್ದೀನಿ. ಉಪ್ಪು ಇದ್ರಲ್ಲಿ ಸ್ವಲ್ಪನೇ ಹಾಕ್ತೀನಿ, ಯಾಕೆಂದ್ರೆ ನಾನಲ್ಲಿ ಚಿಕನ್ ಅಲ್ಲಿ ಕಲಸಿಟ್ಟಿದ್ದೀನಿ, ಅದಕ್ಕೋಸ್ಕರ ಇದರಲ್ಲಿ ಉಪ್ಪು ಸ್ವಲ್ಪ ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು, ಕರಿಬೇವು, ಈರುಳ್ಳಿ, ಇಷ್ಟು ಬೇಕಾಗಿರೋ ಸಾಮಗ್ರಿಗಳು ನೋಡಿ. ಇಲ್ಲಿ ಚಿಕನ್ನಿಗೆ ಶುಂಠಿ, ಬೆಳ್ಳುಳ್ಳಿ, ಕೆಂಪು ಮೆಣಸಿನ್ಕಾಯಿ ಪುಡಿ ಮತ್ತೆ ಕಪ್ಪು ಮೆಣಸು ಪುಡಿ, ಆಮೇಲೆ ಸ್ವಲ್ಪ ಕಾರ್ನ್ಫ್ಲವರ್, ಉಪ್ಪನ್ನ ಹಾಕ್ಬಿಟ್ಟು ಕಲಸಿಟ್ಟಿದ್ದೀನಿ. ಸ್ವಲ್ಪ ಸೋಯಾ ಸಾಸು ಬೇಕು, ಸ್ವಲ್ಪ ವಿನಿಗರು ಬೇಕು, ಆಮೇಲೆ ಎಣ್ಣೆ ರಿಫೈನ್ಡ್, ಇಷ್ಟನ್ನು ಹಾಕ್ಬಿಟ್ಟು ಒಂದು ಜಿಂಜರ್ ಗಾರ್ಲಿಕ್ ಚಿಕನ್ ಮಾಡಿ ತೋರಿಸ್ತೀನಿ. ಯಾಕೆಂದ್ರೆ ನಾನಾಗೆ ಹೆಸರಿಟ್ಟಿರೋದು ಅದಕ್ಕೋಸ್ಕರ ಅದಕ್ಕೆ ಏನು ಹೆಸರು ಅಂತ ಗೊತ್ತಿಲ್ಲದೆ ಇದರಿಂದ ಈಗ ಬೇಕಾದ್ರೆ ಒಂದು ಹೆಸರು ಕೊಡಬೇಕಲ್ಲ, ಅದಕ್ಕೆ. ಯಾಕೆಂದ್ರೆ ಅದು ಸ್ವಲ್ಪ ಜಾಸ್ತಿ ಆಗೋದ್ರಿಂದ ಅದು ಹಾಕಿದ್ದೀನಿ. ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ. ಕೂಡಲೇ ಮಿಕ್ಸ್ ಮಾಡೋದು ಬೇಡ, ಯಾಕೆಂದ್ರೆ ಅದ್ರದ್ದು ಕೋಟಿಂಗ್ ಎಲ್ಲ ಹೊರಗಡೆ ಬಂದ್ಬಿಡುತ್ತೆ. ನೋಡಿ, ತೆಗಿತಾ ಇದ್ದೀನಿ. ನೋಡಿ, ಚಿಕನ್ಗೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಈಗ ಅದಕ್ಕೆ ಉಪ್ಪು ಮತ್ತು ಕರಿಬೇವು, ಈರುಳ್ಳಿ ಹಾಕ್ತೀನಿ. ಉಪ್ಪು, ಈರುಳ್ಳಿ ಮತ್ತು ಕರಿಬೇವು. ನೋಡಿ, ವಿನಿಗರ್ ಹಾಕ್ತಾ ಇದ್ದೀನಿ. ಸೋಯಾ ಸಾಸು ಈ ಮುಚ್ಚಳದಲ್ಲಿ ಹಾಕಿದ್ದೀನಿ. ಇದೊಂದು ಸ್ವಲ್ಪ ಇದಾದ್ಮೇಲೆ ನಾನು ಈ ಫ್ರೈ ಮಾಡಿರೋ ಚಿಕನ್ ಹಾಕ್ತೀನಿ ಅಷ್ಟೇ. ಅದು ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಬಾಡಿಸ್ಕೊಂಡ್ಬಿಟ್ಟು ಬಿಟ್ಟರೆ ಆಯಿತು. ನೋಡಿ, ಆಯಿತು. ನೋಡಿ, ತುಂಬ ಮಸಾಲಾದಾರಿ ಆಗಿಬಿಟ್ಟು ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಮಾಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಸಾಫ್ಟಾಗಿ. ನೋಡಿ, ಬೋನ್ ಸಮೇತ ಹಾಕಿದ್ದೀನಿ ನಾನು. ನೀವು ವಿತ್ ಬೋನೇ ಹಾಕಿ ಚೆನ್ನಾಗಿರುತ್ತೆ. ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೋಡಿದ ಮೇಲೆ ಕಮೆಂಟ್ಸ್ ಮಾಡಿ.